ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಇದನ್ನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಶ್ರೀ ಸಿಮೆಂಟ್ ಕಂಪನಿ ಬೆನ್ಕಳ್ಳಿ ಮತ್ತು ಕೋಡ್ಲದು. ಇದು 16-17 ವರ್ಷ ಆದರೂ ಕೂಡ ಕೋಡ್ಲ ಗ್ರಾಮ ಪಂಚಾಯತಿ ಆಗಲಿ ಬೆನ್ಕಳ್ಳಿ ಗ್ರಾಮ ಪಂಚಾಯತಿ ಆಗಲಿ ತೆರಿಗೆ ಸಂದಾಯ ಮಾಡೋದಿರೋದಿಲ್ಲ, ಆಸ್ತಿ ತೆರಿಗೆ ಸಂದಾಯ ಮಾಡಿರುವುದಿಲ್ಲ. ಇವಾಗ ಈ ವರ್ಷ ಮಾತ್ರ 2,60,89,874 ರೂಪಾಯಿ ಪಾವತಿ ಮಾಡಿರ್ತಾರೆ ಅಂತ ತಿಳ್ಕೊಂಡು ಪಂಚಾಯತಿ ಪಿ ಡಿ ಅವರು ಒಂದು ಆರ್ ಟಿ ಐನಲ್ಲಿ ಮಾಹಿತಿ ನೀಡಿರ್ತಾರೆ. 2,60,89,974 ರೂಪಾಯಿ ಅಂದರೆ ಇದೇನು ಬೆನ್ಕಳ್ಳಿ ಗ್ರಾಮ ಪಂಚಾಯತಿ ಇದೆ, ಬೆನ್ಕಳ್ಳಿ ಗ್ರಾಮ ಪಂಚಾಯತಿಗೆ 2,60,89,000 ಪಾವತಿ ಮಾಡಿರ್ತಾರೆ. ಅದು ಈ ವರ್ಷ. ಈ ಸುಮಾರು 16-17 ವರ್ಷದಿಂದ ಈ ಕಂಪ್ನಿ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಅಂದರೆ ಒಂದು ವೇಳೆಗೆ ಅವಾಗ ಟ್ಯಾಕ್ಸ್ ಕಟ್ಟಿದರೆ ಇದು ಅವೈಜ್ಞಾನಿಕ ತೆರಿಗೆ ವಸೂಲಿ ಮಾಡಿದ್ದಾರೆ. ಇದು ಇಲ್ಲಿ ಏನು ಪಿ ಡಿ ಒ ಇದ್ದಾರೆ, ಅವೈಜ್ಞಾನಿಕವಾಗಿ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಪ್ರಕಾರ, ಅದೇ 1993 ಪ್ರಕಾರ 199, 200, 201, 202, 203 ಪ್ರಕಾರ ಅವ್ರ ಮೇಲೆ ಆಸ್ತಿ ತೆರಿಗೆ ವಸೂಲಾತಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಅದು ಯಾವುದೂ ಮಾಡಿರೋದಿಲ್ಲ. ಎಲ್ಲ ಕಂಪ್ನಿಯ ಅಣತಿಯಂತೆ ಕೆಲಸ ಮಾಡಿದ್ದಾರೆ ಎಲ್ಲ ಪಿ ಡಿ ಒಗಳು, ಬೆನ್ಕಳ್ಳಿ ಗ್ರಾಮ ಪಂಚಾಯತ್ ಪಿ ಡಿ ಒ ಮತ್ತು ಕೋಡ್ಲ ಗ್ರಾಮ ಪಂಚಾಯತ್ ಪಿ ಡಿ ಅವರು. ಒಂದು ವೇಳೆಗೆ ಅಲ್ಲಿ ಇವಾಗ ಅವರು ಸಂದಾಯ ಮಾಡಿದ್ದು, ಇವಾಗ ನಾನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು 2015ರಿಂದ ಇಲ್ಲಿವರೆಗೆ 26ರವರೆಗೆ ಏನು ಅಮೌಂಟ್ ಕಟ್ಟಿದ್ದಾರೆ, 2,60,00,000 ಅಂತೂ ಕಟ್ಟಿದ್ದಾರೆ. ಆದರೆ ವಾರ್ಷಿಕವಾಗಿ 57 ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ವಾರ್ಷಿಕ 57 ಲಕ್ಷ, ಅದು ಸುಮಾರು ಏನಿಲ್ಲ ಅಂದರೆ 5-6 ಕೋಟಿ ಟ್ಯಾಕ್ಸ್ ಆಗ್ತದೆ ಸ್ನೇಹಿತರೆ. ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಿ ಆಸ್ತಿ ತೆರಿಗೆ ನಿರ್ಧಾರಣೆ ಮಾಡಿದರೆ ಅದು ಸುಮಾರು 5-6 ಕೋಟಿ ತೆರಿಗೆ ಆಗ್ತದೆ. ಅದು ಯಾವುದೂ ವೈಜ್ಞಾನಿಕವಾಗಿ ಆಸ್ತಿ ಪರಿಷ್ಕರಣೆ ಮಾಡಿರೋದಿಲ್ಲ ಮತ್ತು ಆಸ್ತಿ ತೆರಿಗೆ ನಿರ್ಧಾರಣೆ ಮಾಡಿರೋದಿಲ್ಲ. ಅನೇಕ ಕಾಯ್ದೆ ಕಾನೂನು ಅನುಸಾರವಾಗಿ ಆ ತೆರಿಗೆ ಫಿಕ್ಸ್ ಮಾಡಬೇಕಾಗುತ್ತದೆ. ಅದರ ಪ್ರಕಾರ ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಹೀಗಾಗಿ ಏನು ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಒಂದು ವೇಳೆಗೆ ಅಲ್ಲಿಂದ ಇಲ್ಲಿವರೆಗೆ 16-17 ವರ್ಷದಿಂದ ಕೋಡ್ಲ ಗ್ರಾಮ ಪಂಚಾಯತಿಗೆ ಅಥವಾ ಬೆನ್ಕಳ್ಳಿ ಗ್ರಾಮ ಪಂಚಾಯತಿಗೆ ಅಮೌಂಟ್ ಕಟ್ತಾ ಬಂದಿದ್ದರೆ, ಆಸ್ತಿ ತೆರಿಗೆ ಸಂದಾಯ ಮಾಡ್ತಾಯಿದ್ರೆ, ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗ್ತಾಯಿದ್ದೆವು ಕೋಡ್ಲ ಮತ್ತು ಬೆನ್ಕಳ್ಳಿ. ಆದರೆ ಅದೇ ಹಾಳು ಕೊಂಪೆ ಥರನೇ ಆಗಿವೆ. ಯಾವುದೋ ಒಂದು ಕೆಲಸ ಮಾಡ್ತಾಯಿಲ್ಲ, ಯಾವುದೂ ತೆರಿಗೆ ಸಂದಾಯ ಮಾಡದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಏನೂ ಕೆಲಸ ಮಾಡಲಾರ್ದಂಗೆ ಆಗಿಬಿಟ್ಟಿದೆ. ಅದೇ ಸರ್ಕಾರದ ಅನುದಾನದ ಮೇಲೆ ಕೂತ್ಕೊಳ್ಬೇಕಾದಂಥ ಸಂದರ್ಭ ಒದಗಿ ಬಂದಿದೆ. ಹೀಗಾಗಿ ಇವಾಗ ಏನು ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಇದು ಕೊಡಬೇಕಾಗಿತ್ತು ಟ್ಯಾಕ್ಸು. ಒಂದು ಕಡೆ ಆದರೆ ಟ್ಯಾಕ್ಸ್ ಎಷ್ಟರ ಆಗಲಿ ಇಂತಿಷ್ಟು ಅಂತ ತಿಳ್ಕೊಂಡು ಕೊಡಬೇಕಾಗಿತ್ತು ಪಂಚಾಯತಿಗೆ. ಆನಂತರ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕುಂತು ಟ್ಯಾಕ್ಸ್ ನಿರ್ಧಾರಣೆ ಮಾಡಿ ಇಂತಿಷ್ಟು ಅಂತ ಹೇಳಿದ ನಂತರ ಅದು ಕೊಡಬೇಕಾಗಿತ್ತು. ಆದರೆ 17-18 ವರ್ಷದಿಂದ ಈ ಏನು ಶ್ರೀ ಸಿಮೆಂಟ್ ಕಂಪ್ನಿ ಇದೆ, ಏನೂ ಕೆಲಸ ಮಾಡಲಾರ್ದೆ, ಯಾವುದೂ ಆಸ್ತಿ ತೆರಿಗೆ ಸಂದಾಯ ಮಾಡಲಾರ್ದೆ, ಯಾವುದೂ CSR ಮಾಡಲಾರ್ದೆ, ಇದು ಪೂರ್ತಿ ಏನು ಹಿಂದುಳಿಲಕ್ಕೆ ಕಾರಣ. ಹೀಗಾಗಿ ಕಂಪ್ನಿ ಬರ್ತಾವ, ಉದ್ಧಾರ ಆಗ್ತಾವ, ನೌಕರಿ ಸಿಗ್ತಾವ ಅಂತ ಏನು ಹೇಳ್ತಾರೋ ಅದೆಲ್ಲ ನೀರಿನ ಮೇಲೆ ಗುಳ್ಳಿ ಇದ್ದಂಗೆ, ಯಾವುದು ಶಾಶ್ವತ ಅಲ್ಲ. ಇವ್ರು ಯಾವುದೂ ಮಾಡೋದಿಲ್ಲ. ಹೀಗಾಗಿ ಈ ಕಂಪ್ನಿ ಯಾಕೆ ಕುಡಿಬೇಕಂತೀನಪ್ಪ ಅಂದ್ರೆ ಇದೊಂದು ಕಾರಣ. ಒಂದು ವೇಳೆ ಆಸ್ತಿ ತೆರಿಗೆ ಅದು ಎಷ್ಟರ ಆಗಲಿ, ಅದು 50 ಲಕ್ಷ ಆಗಲಿ, 1 ಕೋಟಿ ಆಗಲಿ, 5 ಕೋಟಿ ಆಗಲಿ, ಎಷ್ಟೇ ಆಗಲಿ, ಮುಂಚೆಯಿಂದ ಸಂದಾಯ ಮಾಡ್ತಾ ಬರಬೇಕಾಗಿತ್ತು. ಆ ಸಂದಾಯ ಮಾಡಲಾರ್ದೆ ಇಲ್ಲಿ ಜನರಿಗೆ, ಕೋಡ್ಲ ಜನರಿಗೆ, ಬೆನ್ಕಳ್ಳಿ ಗ್ರಾಮಸ್ಥರಿಗೆ, ಅಲ್ಲಿ ಸಾರ್ವಜನಿಕರಿಗೆ ಕತ್ತಲಲ್ಲಿಟ್ಟು, ಯಾವುದೂ ದುಡ್ಡು ಕೊಡಲಾರ್ದೆ ಕತ್ತಲಲ್ಲಿಟ್ಟು ಪೂರ್ತಿ ಹಾಳು ಕೊಂಪೆ ಮಾಡಿದೆ ಶ್ರೀ ಸಿಮೆಂಟ್ ಕಂಪನಿ. ಇದು ಏನಾದರೂ ಅಭಿವೃದ್ಧಿ ಮಾಡಬೇಕು, ಇಲ್ಲಿದು ಕಲ್ಲು ಮಣ್ಣು ನೀರು ಬಳಕೆ ಮಾಡ್ಕೋತೀವಿ, ಇದಕ್ಕೆ ನಾವು ಋಣ ಸಂದಾಯ ಮಾಡಬೇಕು. ಈ ಗ್ರಾಮಸ್ಥರಿಗೆ ನಾವು ಋಣ ಸಂದಾಯ ಮಾಡಬೇಕು. ಈ ಗ್ರಾಮ ಪಂಚಾಯತಿಗೆ ನಾವು ಏನಾದರೂ ದೇಣಿಗೆ ಕೊಡಬೇಕು, ಕೊಡುಗೆ ಕೊಡಬೇಕಂತ ಆ ಶ್ರೀ ಸಿಮೆಂಟ್ ಕಂಪ್ನಿಯಲ್ಲಿ
ಸ್ವಲ್ಪನೂ ಮನಸ್ಸಿನಲ್ಲಿ ಇಲ್ಲ. ಹೀಗಾಗಿ ಈ ಸಿಮೆಂಟ್ ಕಂಪ್ನಿಗಳು ಯಾಕೆ ಕೊಡೋದು ಹಾಕಬೇಕಪ್ಪ ಅಂದರೆ ಇದು ಒಂದು ಕಾರಣ. ಇದು 17-18 ವರ್ಷದಿಂದ ಏನು ಸಿಮೆಂಟ್ ಕಂಪ್ನಿ ಇದೆ, ಸ್ವಲ್ಪ ಮಟ್ಟಿಗಾದರೂ ಏನಾದರೂ ಒಂದು ರಸ್ತೆ, ಚರಂಡಿ, ವಿದ್ಯುತ್ ದೀಪ ಏನಾದರೂ ಈ ಥರ ಯಾವುದಾದ್ರು ಸ್ವಲ್ಪ ಮಟ್ಟಿಗೆ ಏನಾದರೂ ಕೆಲಸ ಮಾಡ್ಕೋತಾ ಬಂದಿದ್ದರೆ ಇಲ್ಲಿವರೆಗೂ ಕೋಡ್ಲ ಗ್ರಾಮ ಪಂಚಾಯತಿ ಮತ್ತು ಬೆನಕಳ್ಳಿ ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಆಗ್ತಾಯಿದ್ದವು. ಇನ್ನೂವರೆಗೂ ತಾವು ಹೋಗಿ ನೋಡ್ಬೋದು. ಬೆನಕಳ್ಳಿ ಗ್ರಾಮ ಪಂಚಾಯತಿ ಅದೇ ಸರ್ಕಾರಿ ಶಾಲೆಯಲ್ಲೇ ಒಂದು ರೂಮ್ನಲ್ಲಿ ಕೆಲಸ ನಿರ್ವಹಿಸ್ತಿದೆ. ಹೀಗಾಗಿ ಒಂದು ಇಂಥ ಇಂಟರ್ನ್ಯಾಷನಲ್ ಸಿಮೆಂಟ್ ಕಂಪ್ನಿ ಇದ್ದರೂ ಕೂಡ ಒಂದು ಗ್ರಾಮ ಪಂಚಾಯತಿ 2015-16ರಿಂದ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಟೇಬಲ್ ಇಲ್ಲ, ಕುರ್ಚಿ ಇಲ್ಲ, ಕೂಡ್ಲಿಕ್ಕೆ ಜಾಗ ಇಲ್ಲ, ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ, ಸಾರ್ವಜನಿಕರು ಹೋಗ್ತಾ ಬರ್ತಾ ಇರ್ತಾರೆ. ಹೀಗಾಗಿ ಒಂದು ಕಟ್ಟಡ, ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಅದು ಒಂದು ಶೇಮ್. ಅದು ಈ ಶ್ರೀ ಸಿಮೆಂಟ್ ಕಂಪ್ನಿ ಆದಂತ ಹೇಳ್ಕೊಳ್ಳೋಕ್ಕೆ ಒಂದು ಅವಮಾನ ಸಂಗತಿ. ಇವ್ರು ಏನೋ ಮಾಡ್ಬೋದಿತ್ತು, ಅಥವಾ ಇವರಿಗೆ ಶ್ರೀ ಸಿಮೆಂಟ್ ಕಂಪ್ನಿ ಏನು ಮಾಡೋಕ್ಕೆ ಬಿಟ್ಟಿಲ್ಲ, ಅದು ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಗೊತ್ತು. ಹೀಗಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಇವರು ಇಷ್ಟು ವರ್ಷದಿಂದ ಇವರು ಏನೋ ಅಭಿವೃದ್ಧಿ ಮಾಡಬೇಕಾಗಿತ್ತು. ಪಂಚಾಯತಿ ಯಾವ ಸುತ್ತಮುತ್ತ 10 ಹಳ್ಳಿ ಉದ್ಧಾರ ಮಾಡಲಿಕ್ಕೂ ಪರವಾಗಿಲ್ಲ. ಇದು ಕೋಡ್ಲ ಗ್ರಾಮ ಪಂಚಾಯತಿ ಮತ್ತು ಕೋಡ್ಲ ಗ್ರಾಮ ಮತ್ತು ಬೆನಕಳ್ಳಿ ಗ್ರಾಮ ಒಂದು ಅಭಿವೃದ್ಧಿ ಮಾದರಿ ಗ್ರಾಮ ಮಾಡಬೇಕಾಗಿತ್ತು. ಅನೇಕ ಗಿಡ ಮರಗಳು ನೆಡಬೇಕಾಗಿತ್ತು, ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು, ಶಾಲಾ ಕೊಠಡಿ ನಿರ್ಮಾಣ ಮಾಡಬೇಕಾಗಿತ್ತು, ಅನೇಕ ಕೆಲಸಗಳು ಮಾಡಬೇಕಾಗಿತ್ತು. ಅದು ಯಾವುದೂ ಮಾಡಿರೋದಿಲ್ಲ. ಹೀಗಾಗಿ ವಾರ್ಷಿಕ ಏನು 57 ಲಕ್ಷ ಫಿಕ್ಸ್ ಮಾಡಿವ ಅಂತ ಹೇಳ್ತಾರೆ, ಅದು ಅವೈಜ್ಞಾನಿಕ, ಕಾನೂನು ಬಾಹಿರವಾಗ ಅದು ಕಾನೂನು ಬಾಹಿರವಾಗಿ ತೆರಿಗೆ ವಸೂಲಿ ಮಾಡಿದ್ದಾರೆ. ಅದು ಸುಮಾರು ಏನಿಲ್ಲ ಅಂದರೆ 5-6 ಕೋಟಿ ಟ್ಯಾಕ್ಸ್ ಆಗ್ತದೆ. ಬರೀ ಬೃಹತ್ ಪ್ರಮಾಣದ ಕಟ್ಟಡಗಳು, ಬೃಹತ್ ಪ್ರಮಾಣದ ಯಂತ್ರೋಪಸ್ಥಾಪನೆ ಮಾಡಿದೆ. ಹೀಗಾಗಿ ಸುಮಾರು 5-6 ಕೋಟಿ ಆಗ್ತದೆ. ಅದು ವೈಜ್ಞಾನಿಕವಾಗಿ ತೆರಿಗೆ ಪರಿಷ್ಕರಣೆ ಮಾಡಬೇಕು ಮತ್ತು ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು. ಅದು ಮೇಲಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವೆಲ್ಲ ಕಡಿಮೆ ಮೊತ್ತದಲ್ಲಿ ತೆರಿಗೆ ತೊಗೊಂಡು ಇವೆಲ್ಲ ಅಧಿಕಾರಿಗಳು ಕಂಪ್ನಿಗೆ ಸಹಕಾರ ನೀಡ್ತಾ ಇದ್ದಾರೆ. ಇದರಿಂದ ಏನೂ ಆಗಲ್ಲ. ಜಾಸ್ತಿ ಟ್ಯಾಕ್ಸ್, ಆಸ್ತಿ ತೆರಿಗೆ ಹೆಚ್ಚಿಗೆ ಆಗ್ತದೆ. ಅದು ಅಲ್ಲಿವರೆಗೆ ತೊಗೋಬಾರ್ದು. ಅದು ಯಾವುದೋ ಅದು ಅಮೌಂಟ್ ಇನ್ನೂ ಕೈ ಮುಟ್ಟಬಾರ್ದು. ಇವರಿಂದ ಇನ್ನೂ ಬಾಕಿ ಇವರೇನು 16-17 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಖಾಲಿ ಜಾಗಕ್ಕೆ ಮತ್ತು ಕಟ್ಟಡದ ಅಂತಂದರೆ ಏನಿಲ್ಲ ಅಂದರೂ 5 ಕೋಟಿ 60-70 ಕೋಟಿ ಆಸ್ತಿ ತೆರಿಗೆನೇ ಆಗ್ತದೆ ಸ್ನೇಹಿತರೆ. ಇದು ಬಾಕಿ ಅವ್ರಿಂದ ಏನಾದರೂ ತೆರಿಗೆ ಆಸ್ತಿ ಬಾಕಿ ವಸೂಲಿ ಮಾಡಿದ್ರೆ 50-60 ಕೋಟಿ ತೆರಿಗೆ ವಸೂಲಿ ಮಾಡ್ಬೋದು ಅವ್ರು ನಿಂತು. ಇದು ಕಣ್ಣು ಉರಿಸೋ ತಂತ್ರ. ಇದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಪಿ ಡಿ ಅವರು 2,80,89,874 ರೂಪಾಯಿ ಅಂತ ತಿಳ್ಕೊಂಡು ಇದು 15-26 ತನಕ ಅಂದರೆ 11 ವರ್ಷದ ಟ್ಯಾಕ್ಸ್ ತೊಗೊಂಡಿದ್ದಾರೆ. 11 ವರ್ಷದ ಟ್ಯಾಕ್ಸ್ ಬರೀ ಕೇವಲ 2,60,00,000 ಅಂತ ವಸೂಲಿ ಮಾಡಿದ್ದಾರೆ. ಇವರೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ, ವಾರ್ಷಿಕ 57 ಲಕ್ಷ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡಿವಂತ. ಇನ್ನೂ ಅಮೌಂಟು ಬರಬೇಕಾಗಿತ್ತು. ಇವು ಇಲ್ಲಿ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಇವೆಲ್ಲ ಕಂಪ್ನಿಗಳಿಗೆ ಸಹಕಾರ ನೀಡ್ತಾ ಇದ್ದಾರೆ. ಕಂಪ್ನಿ ಇಲ್ಲೆಲ್ಲ ಯಾರೂ ಜನರು ಸಾರ್ವಜನಿಕರು ಕೇಳ್ತಾ ಇಲ್ಲ. ಹೀಗಾಗಿ ಕೂಡಲೇ ಶ್ರೀ ಸಿಮೆಂಟ್ ಕಂಪನಿಯಿಂದ 50-60 ಕೋಟಿ ಬಾಕಿ ಆಸ್ತಿ ತೆರಿಗೆ ಕೂಡಲೇ ವಸೂಲು ಮಾಡಬೇಕು. ಮತ್ತು ಏನು ಕಂಪ್ನಿ ಇಲ್ಲಿಗಲ್ ಅದ ಅದು ಹೊಡೆದಾಕಬೇಕು. ಮತ್ತು CSR ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಹೀಗಾಗಿ ಯಾವುದೂ ಕೆಲಸ ಮಾಡ್ತಾ ಇಲ್ಲ. ತೆರಿಗೆ ವಂಚನೆ ಮಾಡಿದೆ, ಮೋಸ ಮಾಡಿದೆ. ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ. ಇದು ಎಲ್ಲಿ ಕೋಡ್ಲ ಗ್ರಾಮಸ್ಥರು ಎಚ್ಚೆತ್ತುಕೊಳ್ಬೇಕು ಮತ್ತು ಬೆನಕಳ್ಳಿ ಗ್ರಾಮಸ್ಥರು ಎಚ್ಚೆತ್ತುಕೊಳ್ಬೇಕಂತೂ ಈ ವಿಡಿಯೋ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಜೈ ಭೀಮ್, ನಮ್ಮ ಬುದ್ಧಾಯ.